ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮಳೆ ಬರ್ತಿದೆ. ನಾನು ಅವ್ರಿಗೆ ಹೇಳಿದೆ ಮಳೆ ಬರುತ್ತೆ ಕಾರಲ್ಲಿ ಹೋಗೋಣ ಅಂತ. ನನ್ನ ಮಾತು ಕೇಳಿಲ್ಲ. ಈಗ ಮಳೆ ಬರ್ತಿದೆ, ಏನು ಮಾಡ್ತಾರೋ ಗೊತ್ತಿಲ್ಲ. ಫುಲ್ ಮೋಡ ಮುಚ್ಕೊಂಡ್ಬಿಟ್ಟಿದೆ. ಏನೇ ಆಗಿಲ್ಲ, ಒಂದು 3 ಅವರ್ಸಲ್ಲಿ ನಾವೆಲ್ಲ ಬೇಗ ಶಾಪಿಂಗ್ ಮುಗಿಸ್ಕೊಂಡು ಹೋಗ್ಬೇಕು. ಫ್ರೂಟ್ಸ್, ಫ್ಲವರ್ಸ್, ಸೀರೆ ಎಲ್ಲ ತಗೊಂಡು ಬರಬೇಕು. ನೋಡೋಣ. ಬಂತು ಮಳೆ. ಅದಕ್ಕೆ ಎಲ್ಲ ಕಂಡಂದಿರ್ಗೂ ನಾನು ಹೇಳೋದು ಏನಂದ್ರೆ, ಆವಾಗ ಸ್ವಲ್ಪ ಎಂಟಿ ಮಾತನ್ನ ಕೇಳ್ರಿ, ಉದ್ದಾರಕ್ಕೆ ಹಾಕ್ತೀರಾ. ಮತ್ತೆ ಅವ್ರ ಮನೆ ರೋಡ್ ತೋರಿಸ್ತೀನಿ, ಬನ್ನಿ. ಎಲ್ಲಿ ರೋಡು ಅಂತ ತೋರಿಸ್ತೀನಿ ನಿಮಗೆ ಹೋಗ್ತಾ. ಸೊ ನಾವೀಗ ಮಾರ್ಕೆಟ್ಗೆ ಹೋಗ್ತಿದ್ದೀವಿ. ಏನಂದ್ರೆ ಐಟಮ್ಸ್ ತೊಗೊಂಬರೋದಕ್ಕೆ. ಮನೆಗೆ ಏನಂದರೆ ಏನು ತೊಗೊಂಬಂದಿಲ್ಲ ಹಬ್ಬಕ್ಕೆ. ಎಲ್ಲ ಈಗ ಹೋಗಿ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನಾನು ಇವ್ರಿಗೆ ಕೆಂಗೇರಿಗೆ ಹೋಗೋಣ ಅಂತಂದೆ. ಇವರು ಬೇಡ ಮಾರ್ಕೆಟ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮಾರ್ಕೆಟ್ಗೆ ಕರ್ಕೊಂಡೇ ಹೋಗ್ತಿದ್ದಾರೆ. ಸೊ ನೋಡ್ಬೇಕು ಅಲ್ಲಿ ಹೇಗಿದೆ ಅಂತ. ತುಂಬ ರಶ್ ಇರುತ್ತೆ. ನೋಡೋಣ. ಹೇಗೋ ಕರ್ಕೊಂಬರ್ಬೇಕು, ಬೇಗ ಬರಬೇಕು. ಒಂದು 3 ಅವರ್ಸ್ ಟೈಮ್ ಇದೆ ನಮಗೆ. ಯಾಕಂದರೆ 3 ಅವರ್ಸ್ ಆದಮೇಲೆ ರೂಬಿ ಎದ್ಬಿಡ್ತಾಳೆ. ಸೊ ಇದು ನಮ್ಮ ಮತ್ತೆ ಅವ್ರ ಮನೆ ರೋಡ್. ಸೊ ಇಲ್ಲ, ನಾನು ಸ್ಟಾರ್ಬಕ್ಸ್ ಕಾಫಿ ಕುಡಿಯೋಕ್ಕೆ ಬರೋದು ಯಾವಾಗ ಸ್ಟಾರ್ಬಕ್ಸ್ಗೆ. ನನಗಂತಾನೆ ಓಪನ್ ಮಾಡಿದ್ದಾರೆ. ಇಲ್ಲೆಲ್ಲೂ ಇಲ್ಲ ನಿಯರ್ ಸ್ಟಾರ್ಬಕ್ಸ್, ಅದೊಂದೇ ಇರೋದು ನಿಯರು. ನಾನು ಮಳೆ ಬಡ್ಡಿದ್ದಾರೆ, ಹೇಳಿದ್ದೀನಿ ಮಳೆ ಬರುತ್ತೆ ಅಂತ. ನನ್ನ ಮಾತೇ ಕೇಳಿಲ್ಲ. ಈಗ ನೋಡಿ ಫುಲ್ ಮಳೆ ಬರ್ತಿದೆ. ಈಗ ಅವರು ನೆನೆಯಲ್ಲದೆ ನಾನು ಕೂಡ ನೆನೆಯಬೇಕು. ಸೊ ಬನ್ನಿ, ಈಗ ನನ್ನ ಫೋನ್ ನೆನ್ಬಿಡುತ್ತೆ. ಮಾರ್ಕೆಟ್ ಹತ್ರ ಹೋಗಿ ಮಾಡ್ತೀನಿ. ಫುಲ್ ಜೋರಾಗ್ತಿದೆ ಮಳೆ. ನಮ್ಮ ಸಾಹೇಬ್ರಿಗಿದೆ ಈಗಪ್ಪ. ಏನು ಹೇಳ್ತಾರೆ, ಮಳೆ ಆವಾಗಲೇ ಸ್ಟಾರ್ಟ್ ಆಗಿತ್ತಂತೆ. ನಾನು ಬರೋದಕ್ಕೆ ಮುಂಚೆನೇ ಹೇಳಿದ್ದೀನಿ ಮಳೆ ಬರುತ್ತೆ ಅಂತ. ನೋಡಿ ಗೈಸ್, ಎಷ್ಟು ಮಳೆ ಬರ್ತಿದೆ. ಹಾಂ, ಇಲ್ಲಾಂದ್ರೂ ಅರ್ಧ ಅವರ್ ಟೈಮ್ ವೇಸ್ಟ್ ಆಗುತ್ತೆ. ನನಗೆ 3 ಅವರ್ ಇರೋ ಟೈಮಲ್ಲಿ ಅರ್ಧ ಅವರ್ ಟೈಮ್ ವೇಸ್ಟ್ ಆಗುತ್ತೆ. ಸಿಕ್ಕಾಪಟ್ಟೆ ಮಳೆ ಇದೆ. ನೆನ್ಬಿಡ್ತೀರಿ. ನಮ್ಮಂಥ ಹೆಣ್ಮಕ್ಳಿಗೆ ಸ್ವಲ್ಪ ನಾವು ಹೆಂಡ್ತೀರಿ ಹೇಳೋದನ್ನ ಅರ್ಥ ಮಾಡ್ಕೊಳ್ರಿ. ಯಾಕೆ ಹೇಳ್ತೀರಿ ಅನ್ನೋದನ್ನ. ಆವಾಗ ಸ್ವಲ್ಪ ಹೆಂಡ್ತಿನ ಮಾತು ಕೇಳಿದ್ರೆ ಉದ್ದಾರಕ್ಕೆ ಹಾಕ್ತೀರಿ. ಇಲ್ಲಾಂದ್ರೆ ನೋಡಿ ಈ ಥರ ನೆನೆಸ್ಬಿಡ್ತೀರಾ ರೋಡಲ್ಲಿ. ಸುಮ್ಮನೆ ಹೋಗ್ಬಿಟ್ಟಿದ್ದೀರಿ. ಹಿಂಗೆ ಹೋಗಿ ಸೈಡಲ್ಲಿ ಅಷ್ಟೇ. ನನಗೀಗೊಂದು ಹಾಡು ಜ್ಞಾಪನ ಬಿಡ್ತಿದೆ. ನಿಂಗಿತ್ತು ಬೇಕಿತ್ತ ಮಗನೇ ಅಂತ. ಫುಲ್ಲೆಲ್ಲ ಹರಿತಿದೆ ರೋಡು. ಬಿಸಿಲಿದೆ, ಮೇ ಬಿ ನಿಲ್ಸ್ಬೋದೇನೋ. ಬಿಸಿಲಿದೆ. ಇಲ್ಲಿ ಬರ್ಲಿ, ಬೇಕಾದ್ರೆ ಮಾರ್ಕೆಟ್ ಹತ್ರ ಬರ್ದಿರೋ ಇದ್ರೆ ಸಾಕು. ಈ ಮಳೆ ಬರೋದಂದ್ರೆ ಬ್ರಿಡ್ಜ್ ಮೇಲೆ ಇರೋರು ಕೂಡ ನಮ್ಮನ್ನು ಬಿಡ್ತಿಲ್ಲ. ಎಲ್ಲ ನೀರು ಎಗ್ಗಿಸ್ಕೊಂಡು ಹೋಗ್ತಿದ್ದಾರೆ ಬ್ರಿಡ್ಜ್ ಮೇಲೆ. ಕಾರಲ್ಲಿ ಆಗಿದೆ. ಇವರು ಏನು ಗೊತ್ತಾ, ಕಾರ್ ಎತ್ಕೊಂಬಂದಿಲ್ಲ. ಒಂದು ಟ್ರಾಫಿಕ್ ಇರುತ್ತೆ ಅಂತ, ಅಲ್ಲೋದ್ರೆ ಎಲ್ಲೂ ಜಾಗ ಇಲ್ಲ ಅಂತ. ನಮ್ಗೆ ಬೇಕಿತ್ತ ಇದು ಕುತ್ಕೊಳ್ಳೋದು. ಸರಿ ಕರೆದಿನ ಕಾರ್ ಎತ್ಕೊಂಬಂದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಅದಕ್ಕೆ ಹೇಳೋದು ಆವಾಗ ಹೆಂಡತಿ ಮಾತು ಕೇಳಬೇಕು ಅಂತ. ಮತ್ತೆ ಆಚೆ ಬರಬೇಕಾದ್ರೆ ಖುಷಿಯಿಂದ ಆಚೆ ಬರಬೇಕು. ಆವಾಗ ಏನೂ ಆಗಲ್ಲ. ನೀವು ಲೇಟ್ ಆಗ್ಬಿಡುತ್ತೆ, ಜಿಮ್ ಲೇಟ್ ಆಗ್ಬಿಡುತ್ತೆ ಅನ್ಕೊಂಡು ಬಂದ್ರಿ. ನೋಡಿ ಈಗ ಇದು ಲಕ್ಷ್ಮಿ ನಿಮಗೆ ಪಾಠ ಕಲಿಸ್ತಿರೋದು. ಎಲ್ಲ ಕಾರಲ್ಲಿ ಹೋಗ್ತಾ ಇದ್ದಾರೆ. ನಮ್ಮಂಥವರೆಲ್ಲ ಗಾಡಿಯಲ್ಲಿ ಇದ್ದಾರೆ. ನೋಡಿ ಗಾಯ್ಸ್, ಇದು ಹೆಂಗಾಯ್ತಂದ್ರೆ ಅಲ್ಲಿ ಫುಲ್ಲು ಮಳೆ ಇತ್ತು, ಇಲ್ಲಿ ನೋಡಿದ್ರೆ ಫುಲ್ಲು ಬಿಸಿಲಿದೆ. ಅಲ್ಲಿ ಚಳಿ ಅನಿಸ್ತಿತ್ತು. ಇಲ್ಲಿ ಬಂದು ನೋಡಿದ್ರೆ ಮಳೆನೇ ಇಲ್ಲ, ಫುಲ್ಲು ಬಿಸಿಲಿದೆ. ಒಂದು ಚೂರು ಇಲ್ಲ. ಮೇಬಿ ಬರಲ್ಲ ಅನಿಸುತ್ತೆ, ನೋಡೋಣ. ಒಂದು ಚೂರು ಮಳೆ ಇಲ್ಲ ಇಲ್ಲಿ. ಏನು ಬರೀ ಬರೀ ಪೊಲ್ಯೂಷನ್ ಐತೆ ಅಷ್ಟೇ, ಮಳೆ ಇಲ್ಲ. ಏನು ಹೆಂಡತಿ ಮಾತು ಕೇಳಬೇಕು ಅಂದ್ರೆ ಇದೊಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ಎಕ್ಸಾಂಪಲ್
ಸಿಗ್ನಲ್ಲು ಇದೆಲ್ಲ ಮುನ್ಸೂಚನೆ. ಈ ನೆಕ್ಸ್ಟ್ ಟೈಮ್ ಈ ತರ ಮಾಡ್ಬೇಡ, ಈ ತರ ಬರುತ್ತೆ, ಹಿಂಗೆಲ್ಲ ಮಾಡಬೇಡಿ ಅಂತ. ನೋಡಿ ಇಲ್ಲಿ ಒಂದು ಚೂರು ಮಳೆ ಇಲ್ಲ ಪಾಪ, ಅಲ್ಲೆಲ್ಲ ಫುಲ್ ಹಂಗೆ ನಿಂತ್ಕೊಂಡೇ ಇದ್ದಾರೆ. ನಮ್ಮ ಥರ ತಲೆ ಉಪಯೋಗಿಸಿ ಬಂದಿಲ್ಲ. ನಾನು ಅವ್ರಿಗೆ ಹೇಳ್ದೆ ಅಲ್ಲಿ ಬಿಸಿಲಿದೆ, ಮಳೆ ಬರ್ತಿರಲ್ಲ, ನಡೀರಿ ಅಂತ. ನೋಡಿ ಹಂಗೆ ಆಯಿತು. ಅದು ಕೂಡ ನಾನೇ ಹೇಳಿದ್ದು, ಅದಕ್ಕೆ ಅವ್ರು ಬಂದಿದ್ದು. ಇಲ್ಲಂದಿದ್ರೆ ಬ್ರಿಡ್ಜ್ ಹತ್ರನೇ ನಿಂತಿರೋರು. ಇಲ್ಲೇ ನಿಲ್ಸ್ತೀರಾ? ಯಾರನ್ನ ತಗೊಂಡೋಗ್ಬಿಟ್ರೆ ನೋಡಿ ಅವ್ರು ಎಷ್ಟೊಳ್ಳೆ ಅವರು ಪಾಪ. ಇಲ್ಲೆಲ್ಲ ಪಾರ್ಕ್ ಮಾಡಬೇಡಿ, ನಾವು ಫೋಟೋ ಹಿಡಿತಾ ಇದ್ದೀವಿ, ಫೋಟೋ ಹಿಡಿದು ಹಾಕ್ತಿದ್ದೀವಿ, ಫೈನ್ ಹಾಕ್ತೀರಿ, ಕೆಳಗಡೆ ಹೋಗಿ ಪಾರ್ಕ್ ಮಾಡಿ ಅಂತ ಹೇಳ್ತಿದ್ದಾರೆ. ಅವ್ರು ಹಂಗೆ ಹೇಳಿದ್ರೆ ಇಲ್ಲೇ ಪಾರ್ಕಿಂಗ್ ಹುಡುಕ್ತಾವ್ರೆ. ಮಾರ್ಕೆಟ್, ಸಿಕ್ಕಿಂ ಮಾರ್ಕೆಟ್. ನನಗೆ ಫೋನ್ ಹೋಲ್ಡ್ ಮಾಡ್ಕೊಳ್ಳೋದು ಭಯ, ಯಾರನ್ನ ಕಿತ್ಕೊಂಡು ಹೋಗ್ಬಿಡ್ತೇವೆ ಅಂತ. ಯಾಕೆ ಬೇಕು? ಅಲ್ಲ ಬ್ರಿಡ್ಜ್ ಮೇಲೆ ಹಾಕಿದ್ರೆ ನಾವು ನಡ್ಕೊಂಬರ್ಬೇಕಿದ್ದಷ್ಟೇ. ನನ್ನ ಕೈಯಲ್ಲಿ ಆಗ್ತಿರ್ಲಿಲ್ಲ, ಲಗೇಜ್ ಜೊತೆ ನಾನು ಹೊತ್ಕೊಂಬರ್ಬೇಕಾಗಿತ್ತು. ನೀವು ನೋಡಿ ಹಿಂಗೆಲ್ಲ ಇರ್ತಾರ, ಯಾರು ಕಿತ್ಕೊಂಡು ಹೋಗ್ಬಿಟ್ರಿ ಅಂತ ಭಯ. ಫೋನ್ ನಿಮಗೆ ಎತ್ಕೊಂಡು ಹೋಗ್ತಾರೆ. ಇದು ಬೋರ್. ಮುಂಚೆ ಇಲ್ಲೆಲ್ಲ ಬಂದು ಲಾಕ್ ಶೋ ಕೆಲಸ ಮಾಡ್ತಿದ್ದೆ ನೋಡಿ, ಇಲ್ಲೆಲ್ಲ ಬಂದು ಡೆಲಿವರಿ ಮಾಡ್ತಿದ್ದೆ. ನಿಮ್ಗೆ ಗೊತ್ತಾಗ ಶ್ಲೋಕಿಯವರು ಮುಂಚೆ ಜಿಮ್ ಮಾಡೋದಕ್ಕೆ ಮುಂಚೆ ಡೆಲಿವರಿ ಬಾಯ್ ಕೆಲಸ ಮಾಡ್ತಿದ್ವಿ. ಇಡೀ ಬೆಂಗಳೂರನ್ನೇ ಸುತ್ತೋರೆ ಹೇಳ್ಬೇಕಂದ್ರೆ. ಇಂಥ ಜಾಗಕ್ಕೆ ಇಂಥ ಗಲ್ಲಿಗೆ ಹೋಗಿಲ್ಲ ಅಂತಿಲ್ಲ, ಎಲ್ಲ ಕಡೆ ಸುತ್ಕೊಂಡ್ಬಂದ್ಬಿಟ್ಟವ್ರೆ. ಕಷ್ಟಜೀವಿ, ಕಷ್ಟಪಟ್ಟು ಬಂದವ್ರೆ. ಸೊ ಇವತ್ತು ಅವ್ರು ಇಷ್ಟು ಸುಖವಾಗೋರು ಅಂದರೆ ಅವ್ರು ಕಷ್ಟಪಟ್ಟಿರೋದಕ್ಕೆ ಕಾರಣ. ಬೇಬಿ ಮಿರರ್ ತಗೊಳ್ಬೇಡಿ ಬೇಬಿ. ಚೆನ್ನಾಗಿದೆ, ಮಸ್ತ್ ಇರುತ್ತೆ. ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಎಷ್ಟು ಒಂದು ಅನಾನಸು 180 ರೂಪಾಯಿ ಜೋಡಿ. ಜೋಡಿ 150. ಅಲ್ಲ ಆ ಕಡೆ ಸಾಕು ಬಿಡು. ಎರಡು ಸರ್ ಒಂದು ಕಾಲು ಮೇಲೆ ಕೊಡಿ. ಒಂದು ಕಾಲ ಒಂದು 100 ಅಲ್ವಾ? ಏನಂತೆ ಕ್ಯಾರೆಟ್ ಎಷ್ಟು? 1 ಕೆಜಿಗೆ ಕ್ಯಾರೆಟ್ ಹಾಕಿ. ಕೊಡಿ ಸರ್. ಅದು ಇದೇ ಚಾವಣಿಯಿಂದ ಹೊರಡ್ತಾ ಇದೆ. ಎಷ್ಟು ಕೆಜಿ? 240. ಪ್ಲಮ್ಮು ಪ್ಲಮ್. ಫಸ್ಟ್ ಟೈಮ್ ನಾನು ಇಷ್ಟು ರಸ್ತೆಯಲ್ಲಿ ಪರ್ಚೇಸ್ ಮಾಡಿರೋದು. ಮುಗೀತು ನಮ್ಮ ಶಾಪಿಂಗ್. ನೋಡಿ ಇಲ್ಲೇ ಒಂದು ಬ್ಯಾಗು, ಅಲ್ಲಿ ಒಂದು ಬ್ಯಾಗು, ಆಲ್ಮೋಸ್ಟ್ ಎಲ್ಲ ಮುಗೀತು. ಇನ್ನೊಂದು ತೆಂಗಿನಕಾಯಿ ಒಂದು ಪೆಂಡಿಂಗ್ ಇದೆ. ಆಮೇಲೆ ಹೂವು ಅಲ್ಲಿ ತೊಗೊಳಕ್ಕಾಗಲಿಲ್ಲ, ತುಂಬ ಜಾಸ್ತಿ ಜನ ಇದ್ದರು. ಸೊ ಅದಕ್ಕೆ ಬರೀ ಒಂದು ಹಾರ, ಚೆನ್ನಾಗಿರೋದೊಂದು ಹಾರ ಲಕ್ಷ್ಮೀಗದು ತೊಗೊಂಡೆ. ಬಟ್ ಮನೆಗೆ ಬಾಗಿಲಿಗೆಲ್ಲ ನಮ್ಗೆ ಗೊತ್ತಿರೋರು ಇದ್ದಾರೆ, ಅವ್ರ ಹತ್ರ ಹೋಗಿ ಅಲ್ಲಿ ಅಂಗಡಿಯಲ್ಲಿ ತೊಗೊಳ್ತೀನಿ. ಸೊ ಈಗ ಹೂವು ಅಂತ ತೊಗೊಂಬಂದ್ಬಿಟ್ರೆ ನಮ್ದು ಆಲ್ಮೋಸ್ಟ್ ಶಾಪಿಂಗ್ ಎಲ್ಲ ಮುಗಿದಿಲ್ಲಲ್ಲ. ಓಡಾಡೋಕ್ಕೆ ಭಯ ನನಗೆ. ಅದಕ್ಕೆ ನೋಡಿ ಫುಲ್ ರಿಂಗು ಎಲ್ಲ ಬಿಚ್ಚಿಗೆ ಬಂದುಬಿಟ್ಟಿದ್ದೀನಿ. ಯಾಕಂದರೆ ಈಗ ಬ್ಯಾಗ್ ಎತ್ಕೊತೀವಿ, ಸಡನ್ನಾಗಿ ಅದು ಇದಾಗ್ಬಿಡುತ್ತೆ, ಆಗಬೇಕು. ನಮಗೆ ಈ ಥರ ಎಲ್ಲ ಮಾರ್ಕೆಟ್ಗೆ ಬಂದರೆ ಯಪ್ಪ ಈ ರಶಲ್ಲಿ ಮೇನ್ ನನ್ನ ಫೋನು ಎಲ್ಲ ಹಿಂಗೆ ಹಿಡ್ಕೊಂಬಿಟ್ಟಿದ್ದೆ, ಮುಚ್ಚಿಕೊಂಬಿಟ್ಟಿದ್ದೆ ಎಲ್ಲ. ಯಾಕೆ ಬೇಕಲ್ವಾ, ನಮ್ಮ ಸೇಫ್ಟಿ ನಾವು ನೋಡ್ಕೊಳ್ಬೇಕು.
ಅದು ಈ ರೆಶಲ್ಲಿ ಇಲ್ಲಿ ನೂಕ್ಕೊಂಡು ಯಪ್ಪ ದೇವರೇ, ನನ್ನ ಕೈಯೆಲ್ಲ ಪದ ಹೇಳ್ತಿದೆ. ಆ್ಯಕ್ಚುಲಿ ಪಾಪ ನೋಡಿ ಎಷ್ಟು ಕೆಂಪಗಾಗ್ಬಿಟ್ಟಿದೆ ನನ್ನ ಕೈ. ನನಗಿಂತ ಅವ್ರದ್ದು ಪಾಪ 2 ಬ್ಯಾಗು ಅವರೇ ಇಟ್ಕೊಂಡಿದ್ರು. ಇಟ್ಕೊಳ್ತೀನಿ ಕೊಡು ಅಂದರೆ ಹಿಡ್ಕೊಂಡಿಲ್ಲ ನೋಡಿ. ಈಗ ಇಟ್ಕೊಂಡಿದ್ದೀನಿ ಅಷ್ಟೇ, ಚಿಕ್ಕ ಬ್ಯಾಗ್ ಇಟ್ಕೊಂಡಿದ್ದೀನಿ. ಮುಂದೆ ಇಟ್ಕೊಂಡು ಸಾಕಾ? ದೀಪ ತಗೋತೀರಾ? ದೀಪ ಇಲ್ಲ, ಅಷ್ಟು ಕಳಶ ತಗೊಡ್ಬೇಬಿ. ಇದೊಂದು ಕಳಶ ತಗೊಡು ಸಾಕು. ದೊಡ್ಡದಿಲ್ವಾ? ಆ ಥರನೇ ಬೇಕು. ಹಾಂ ಇಲ್ವಾ? ನಮ್ಮ ಮನೆಯಲ್ಲಿ ಇದೊಂದು ಇರಲಿಲ್ಲ, ಅಂದರೆ ಇತ್ತು, ಹಳೆ ಮನೇಲಿತ್ತು, ಅದನ್ನ ಮತ್ತೆ ಅವ್ರು ಕಟ್ ಕಳಿಸ್ಬಿಟ್ಟಿದೆ. ಸೊ ಇದೊಂದು ತೊಗೊಂಬಂದಿದ್ದೀರಿ. ನಾನು ಡೈಲಿ ಯೂಸ್ಗೆ ಅಂತಂದರೆ ನಮ್ಮಮ್ಮ ಹಬ್ಬಕ್ಕೆ ಯೂಸ್ ಮಾಡೋ ಡೈಲಿ ಯೂಸ್ ಚಿಕ್ಕ ತಗೋ ಅಂತ ಹೇಳಿದ್ದಾರೆ. ಸೊ ಹಿಂಗೆ ಬೇರೆ ಇರಲಿಲ್ಲ. ಸೊ ಅದೊಂದು ಹೊಸ ತೊಗೊಂಡಿದ್ದೀವಿ ಮಾರ್ಕೆಟಲ್ಲಿ. ಸೊ ಈಗ ಇವರೆಲ್ಲ ತಿಕ್ತಿದ್ದಾರೆ ಆ್ಯಂಡ್ ಡೆಕೋರೇಷನ್ ಮಾಡ್ತಿದ್ದಾರೆ. ಸೊ ಸೊ ಈಗ ಎಲ್ಲ ಶಾಪಿಂಗ್ ಎಲ್ಲ ಮುಗೀತು. ಈಗ ಸದ್ಯಕ್ಕೆ ಒಂಚೂರು ಹೂವು ತರಬೇಕು, ಅದು ತಂದರೆ ಆಲ್ಮೋಸ್ಟ್ ಡನ್. ಸೊ ಅವ್ರ ಪಾರ್ಕ್ ಅವ್ರು ಡೆಕೋರೇಷನ್ ಅವ್ರು ಮಾಡ್ತಿದ್ದಾರೆ. ಸೊ ನನ್ನ ಪಾರ್ಕ್ ನಾನು ಕೆಲಸ ಮಾಡ್ಕೊಳ್ತೀನಿ. ಇವ್ರಿಗೆ ಒಂಚೂರು ಊಟ ಮಾಡಿಸ್ಬೇಕು. ನಾನು ಬಂದು ನೋಡ್ತಿದ್ದೀನಿ, ಸ್ನ್ಯಾಕ್ಸ್ ತಿನ್ಸೋಣ ಅಂತ ನೋಡ್ತಿದ್ರೆ ಆ್ಯಕ್ಚುಲಿ ಇವಳಿಗೆ 5 o'clock ಸ್ನ್ಯಾಕ್ಸ್ ತಿನ್ನಿಸ್ತಿದೆ. ನೋಡಿದ್ರೆ 7 ಗಂಟೆ ಆಗಿಬಿಟ್ಟಿದೆ. ಕಟ್ಟೋದಕ್ಕೆ ಯಾವುದಾದ್ರು ಅದು ತಂದಿದ್ದೀರಾ ಭತ್ತದು? ಓಕೆ. ಸೊ ಯಾವುದಾದ್ರೆ ಏನು ಅಂದ್ಬಿಟ್ಟು ಈಗ ಬೇಡಮ್ಮ, ಮಸ್ಕಿಟೋಸ್ ಇದೆ. ಕಮ್ಮಿಯರ್ ಬ್ಲೂಬಿ. ನಮ್ಮ ಮುದ್ದು ಗೊಂಬೆಗೆ ಇನ್ನೂ ಬ್ಯಾಂಗಲ್ ಬೇಡವಾ ಮಗನೇ ನಿಮಗೆ? ಯಾವ ಫ್ಲವರ್ ನಿಮಗೆ? ಬ್ಯಾಂಗಲ್ ಬೇಡವಾ? ಬಳೆ ಬೇಕಾ? ಇವ್ರಿಗೆ ಇನ್ನೂ ಬಳೆ ತಂದಿಲ್ಲ, ಏನೂ ತಂದಿಲ್ಲ. ನನಗೆ ಹೆಂಗೆ ಜ್ಞಾಪನ ಬರ್ತಿದೆ ಅಂದರೆ ನಮ್ಮನೇಲಿದ್ದಾಗ ನಮ್ಮಮ್ಮ ಎಲ್ಲ ಮಾಡೋರು, ನಾವು ಇದು ಮಾಡ್ಕೊಂಡಿದ್ರಿ. ಈಗ ಸೇವ್ ಹಿಂಗೆ ಇವಾಗ ನಾನು ಹೆಂಗೆ ಅಂದರೆ ನನ್ನ ಮಗಳು ಆರಾಮಾಗಿತ್ತಲ್ಲ, ಈಗ ನಾನು ಮಾಡಬೇಕು ಹಾಗೆ. ಸೊ ಈಗ ನಮ್ಮ ಪುಟ್ಟಗೋ ಲಕ್ಷ್ಮಿಗೆ ಹೋಗಿ ಫಸ್ಟು ಬಳೆ ತರಬೇಕು, ಏನೇನೋ ತರಬೇಕು ನಮ್ಮ ಗೊಂಬೆಗೆ. ಆ್ಯಕ್ಚುಲಿ ಅವ್ರಿಗೆ ನಮಗೆ ಸರ್ ಅವ್ರಿಗಂತೂ ಬಟ್ಟೆ ಮಿಸ್ ಇಲ್ಲ. ಸೊ ಬಟ್ಟೆ ಮಿಸ್ ಇಲ್ಲ. ಈಗ ಇವ್ರಿಗೊಂದು ಲಂಗ ಬ್ಲೌಸು ನಮ್ಮಮ್ಮ ಒಂದೇ ದಿನದಲ್ಲಿ ಲಂಗ ಬ್ಲೌಸ್ ಹೊಲ್ಸ್ಕೊಟ್ಟಿದ್ದಾರೆ. ಸೊ ಇವ್ರಿಗೆ ನಾಳೆ ಫುಲ್ಲು ರೆಡಿ ಮಾಡಬೇಕು. ಅದಕ್ಕೂ ಮುಂಚೆ ಇವ್ರಿಗೆ ತಿನ್ನಿಸ್ಬಿಟ್ಟು ಮಲಗಿಸಿ ನಾನೀಗ ದೇವ್ರ ಸಾಮಾನು ಉಜ್ಜಬೇಕು. ಇನ್ನು ದೇವ್ರ ಮನೆ ಕ್ಲೀನ್ ಮಾಡಿಲ್ಲ. ಸೊ ಲಕ್ಷ್ಮಿಗೆ ಏನೂ ಮಾಡಿಲ್ಲ. ಮತ್ತು ಈಗ ತಂದಿರೋ ಐಟಮ್ಸ್ ಎಲ್ಲ ಎತ್ತಿಕ್ಬೇಕು. ಸಿಕ್ಕಾಪಟ್ಟೆ ಕೆಲಸ ಇದೆ, ಕೆಲಸ ಮಾಡಬೇಕು. ನಾಳೆ ಏನು ತಿಂತಿರೋದು? ಏನದು? ಫೇವ್ರೆಟ್ ಆರೆಂಜ್. ವಾಟ್ ಯು ಈಟಿಂಗ್ ರೂಬಿ? ಎಷ್ಟಿಷ್ಟ ನಿಮಗೆ ಆರೆಂಜ್ ಅಂದರೆ? ಎಷ್ಟಿಷ್ಟ? ಇಷ್ಟಿಷ್ಟ ನಿಮ್ಮಪ್ಪ ಥರ. ನನಗೇನು ಅಷ್ಟು ಇಷ್ಟ ಇಲ್ಲಪ್ಪ. ಸರ್ ಬಾಳೆಗೊಬ್ಬೆ ತಂದಿಲ್ವಾ? ಈ ವ್ಲಾಗ್ನ ಮಾರ್ಕೆಟ್ಗೆ ಹೋಗಿ ಬಂದಿದ್ದ ದಿನನೇ ಹಾಕಬೇಕು ಅಂತ ಅಂದ್ಕೊಂಡೆ, ಬಟ್ ಆವತ್ತಿನ ದಿನ ಹಾಕೋಕ್ಕಾಗಿಲ್ಲ. ಯಾಕೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಈ ವಿಡಿಯೋಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.